ತಿಳಿಸ್ಕೊಡ್ತೀನಿ. ಈಗ ನನಗೆ ಇನ್ಸ್ಟಾಗ್ರಾಮಿಂದ ಯಾವ ರೀತಿ ಅಮೌಂಟ್ ಬಂತು ಅಂತ ಹೇಳ್ತಾ ಇದ್ದೀನಿ. ನಾನು ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ ಅಂತ ನಾನು ಇಲ್ಲಿ ತೋರಿಸ್ಕೊಳ್ಳೋದಕ್ಕೆಲ್ಲ ಬಂದಿರೋದು. ಬೇರೆ ಹೆಣ್ಮಕ್ಳು ಸಹ ಈ ಥರ ಏನಾದರೂ ಅವ್ರಿಗೆ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ವಿಷಯದ ಬಗ್ಗೆ ಗೊತ್ತಿರುತ್ತೆ. ಅದನ್ನು ಬೇರೆಯವ್ರಿಗೆ ಹೇಳ್ಕೊಟ್ಟು ನೀವು ಇನ್ಸ್ಟಾಗ್ರಾಮ್ ಮೂಲಕ ಆನ್ಲೈನ್ ಮೂಲಕ ನೀವು ಆರಾಮಾಗಿ ಮನಿನ ಅರ್ನ್ ಮಾಡಿದ್ದೀನಿ. ಹೇಳ್ಕೊಟ್ಟಿದ್ದಕ್ಕೆ ನನಗೆ ಇಷ್ಟು ಅಮೌಂಟ್ ಬಂದಿದೆ. ಈ ಅಮೌಂಟು ಎಷ್ಟು ಅಮೌಂಟ್ನ ನಾನು ಅರ್ನ್ ಮಾಡಿದ್ದೀನಿ ಅಂತ ಅಂದರೆ ಇವಾಗಿನ ಪ್ರೆಸೆಂಟ್ ಗೋಲ್ಡ್ ರೇಟಲ್ಲಿ ನಾವು ಹೇಳ್ತೀನಿ. ನಂತರ ತುಂಬ ಅಂದರೆ ತುಂಬಾ ಹೆಣ್ಮಕ್ಳು ನಮಗಿಂತ ದೊಡ್ಡ ಅಮೌಂಟ್ನ ದುಡಿತಾ ಇದ್ದಾರೆ. ಹಾಗೆ ಮನೆಯೂ ಸಹ ಅವ್ರ ಅಮೌಂಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಏನಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಿಂದ ಎಷ್ಟು ಅಮೌಂಟ್ ಬಂತು, ಹಾಗೆ ಯಾವ ಕಡೆಯಿಂದ ಅಮೌಂಟ್ ಬಂತು ಅಂತ ಅದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಹಾಗೆ ಇನ್ನೊಂದು ಟಾಪಿಕ್ ಬಂದು ನಿಮಗೆ ತಮ್ಲೈನ್ ನೋಡೇ ಗೊತ್ತಾಗಿರುತ್ತೆ, ಏನು ಸಸ್ಪೆನ್ಸ್ ಏನಿಲ್ಲ. ನಾನು ನನ್ನ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿರುವಂಥ ಒಂದು ಸ್ಮಾಲ್ ಅಮೌಂಟ್ ಜೊತೆ ನಂದು ಸ್ವಲ್ಪ ಅಮೌಂಟ್ನ ಹಾಕಿ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ತುಂಬ ದಿನದಿಂದ ಹೇಳಬೇಕಂತ ಅಂದ್ಕೊಂಡಿದ್ದೆ. ನನಗೆ ವಿಡಿಯೋ ಮಾಡೋದಕ್ಕೆ ಟೈಮು ಸಾಕಾಗ್ತಿಲ್ಲ. ಹಾಗೆ ವಿಡಿಯೋ ಮಾಡೋದಕ್ಕೆ ನಮ್ಮ ಪಾಪನೂ ಸಹ ಬಿಡ್ತಿಲ್ಲ. ಅವನ್ನ ಮಲಗಿಸಿ ಬೇರೆ ಕೆಲಸನೇ ಆಗಿಬಿಡುತ್ತೆ, ವಿಡಿಯೋ ಮಾಡೋದಕ್ಕೆ ಆಗ್ತಿಲ್ಲ. ಹಾಗೆ ಇತ್ತೀಚೆಗೆ ತುಂಬ ಜನ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿ ಕೇಳ್ತಿರ್ತೀರ, ಡೈಲಿ ವೀಡಿಯೋಸ್ ಹಾಕಿ ಅಕ್ಕ, ನಿಮ್ಮ ವೀಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಒಬ್ಬರು ಕಮೆಂಟ್ ಹಾಕಿದ್ರು, ಅವ್ರ ಕಮೆಂಟ್ ನನಗೆ ತುಂಬಾ ಇಷ್ಟ ಆಯಿತು. ಆದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ. ಅವ್ರು ಹೇಳಿದರು, ಅಕ್ಕ ನಿಮ್ಮ ವೀಡಿಯೋದಲ್ಲಿ ಶೋ ಆಫ್ ಮಾಡಲ್ಲ ನೀವು, ಅದರಿಂದಾಗಿ ನಿಮ್ಮ ವೀಡಿಯೋ ಅಂದರೆ ನನಗೆ ತುಂಬ ಇಷ್ಟ ಅಂತ. ಈ ವಿಡಿಯೋ ಮೂಲಕ ಅವ್ರಿಗೆ ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಕಮೆಂಟ್ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ಒಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನದಿಂದ ಮೆಸೇಜ್ ಮಾಡ್ತಿದ್ದಂದರೆ, ನೀವು ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡ್ತಿರಲ್ಲ, ಯಾವ ರೀತಿ ಅಕ್ಕ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಹಾಗೆ ಯೂಟ್ಯೂಬಲ್ಲೂ ಸಹ ಒಬ್ಬರು ಮೆಸೇಜ್ ಮಾಡಿ ಕೇಳಿದರು, ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ವೀಡಿಯೋ ಮಾಡಿ ಹಾಕಿ ಅಪ್ಲೋಡ್ ಮಾಡಿ ಅಂತ. ಅದನ್ನು ನಾನು ನೆಕ್ಸ್ಟು ಟೈಮ್ನ ಫ್ರೀ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಒಬ್ಬರು ಫುಲ್ ಡೀಟೇಲ್ಸ್ನ ಹಾಕಿದ್ರು. ಅದು ವೀಡಿಯೋನ ಯೂಟ್ಯೂಬರೇ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಯೂಟ್ಯೂಬಿಂದನೇ. ಆ ವಿಡಿಯೋನ ನಾವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಫುಲ್ ಡೀಟೇಲ್ಸ್ನ ಹಾಕೋ ಹಾಗಿಲ್ವಂತೆ. ಅದು ಮೀಶೋ ಕಡೆಯಿಂದ ರೂಲ್ಸ್ ಆಗಿರುತ್ತೆ. ನಾನು ಆದಷ್ಟು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ, ಮಾಮೂಲಿ ಡೈಲಿ ಬ್ಲಾಗ್ಸ್ನ ಹಾಕೋದಕ್ಕೆ ಅಂತ. ಡೈಲಿ ಬ್ಲಾಗ್ಸ್ ಹಾಕುವಾಗ ಹಾಗೆ ನನಗೆ ಮೀಶೋ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಬಂತು. ಇದು ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡೋದು, ಮೀಶೋ ಕ್ರಿಯೇಟರ್ ಕ್ಲಬ್ದು. ಅದಕ್ಕೆ ನಾನು ಜಾಯ್ನ್ ಆದೆ. ಅದರಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಅದಾದಮೇಲೆ ಅದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಜನಕ್ಕೇನು ಸುಮಾರು ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಅಂಥವ್ರಿಗೆ ನಾನು ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆಯೂ ಸಹ ಒಂದು ವೀಡಿಯೋನ ಹಾಕಿದೆ. ನೀವು ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಮಾಡೋದ್ರಿಂದ ನೀವು ಆರಾಮಾಗಿ 1 ವೀಕಿಗೆ 1000ನ ಅರ್ನ್ ಮಾಡ್ಬೋದು ಅಂತ. ಆ ವಿಡಿಯೋ ಅಂತೂ ತುಂಬಾ ಟ್ರೆಂಡಿಂಗಾಗಿ ಓಡ್ತು ಅಂತಲೇ ಹೇಳ್ಬೋದು. ಅದರಲ್ಲಂತೂ 10,000 ಮೇಲೆ ಕಮೆಂಟ್ಸ್ಗಳು ಬಂದಿದೆ. ಕೆಲವು ಕಮೆಂಟ್ಸ್ಗಳಿಗೆ ನಂಗೆ ರಿಪ್ಲೈನೇ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಕೆಳಗಡೆ ಸ್ಕ್ರೋಲ್ ಹೋಗಿಬಿಟ್ಟಿತ್ತು. ಎಷ್ಟನ್ನ ಮೇಲೆ ಎತ್ತಿ ನನಗೆ ರಿಪ್ಲೈ ಮಾಡೋಕ್ಕಾಗುತ್ತೋ ಅಷ್ಟು ಕಮೆಂಟ್ಗೆ ರಿಪ್ಲೈ ಮಾಡಿದೆ. ನಾನಲ್ಲಿ ಯಾರಿಗೂ ಸಹ ಫ್ರೀಯಾಗಂತೂ ಹೇಳ್ಕೊಟ್ಟಿಲ್ಲ. ನಾನು ಅದಕ್ಕೆ ಇಂತಿಷ್ಟು ಅಮೌಂಟ್ ಅಂತ ತಗೊಂಡು ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟು ಅವ್ರಿಗೆ ಯಾವ ರೀತಿ ವೀಡಿಯೋ ಮಾಡೋದು ಪ್ರತಿಯೊಂದನ್ನು ಸಹ ಹೇಳ್ಕೊಟ್ಟಿದ್ದೀನಿ. ಹಾಗೆ ನೀವು ಮುಂದೆನೂ ಸಹ ನಿಮಗೇನಾದರೂ ಡೌಟ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಲೂ ಸಹ ಹೇಳಿದ್ದೀನಿ. ತುಂಬ ಜನಕ್ಕೆ ಇದರಿಂದ ಯೂಸ್ಫುಲ್ ಆಗಿದೆ. ಹಾಗೆ ಅವರು ಕೂಡ ಮೀಶೋ ಮಾರ್ಕೆಟಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಸಹ ಅವರು ದುಡ್ಡನ್ನ ಅರ್ನ್ ಮಾಡೋದಕ್ಕೂ ಸಹ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ಅಮೌಂಟು ನೀವು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಅಮೌಂಟ್ ಬರುತ್ತೆ ಅಂತ ಅಲ್ಲ, ಯಾವ ರೀತಿ ಅಮೌಂಟ್ ಬರುತ್ತೆ ಯಾವುದು ಅಂತ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನನಗೆ ಇನ್ಸ್ಟಾಗ್ರಾಮಿಂದ ಯಾವ ರೀತಿ ಅಮೌಂಟ್ ಬಂತು ಅಂತ ಹೇಳ್ತಾ ಇದ್ದೀನಿ. ನಾನು ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ ಅಂತ ನಾನು ಇಲ್ಲಿ ತೋರಿಸ್ಕೊಳ್ಳೋದಕ್ಕೆಲ್ಲ ಬಂದಿರೋದು. ಬೇರೆ ಹೆಣ್ಮಕ್ಳು ಸಹ ಈ ಥರ ಏನಾದರೂ ಅವ್ರಿಗೆ ತುಂಬ ಜನ ಹೆಣ್ಮಕ್ಳಿಗೆ ತುಂಬ ವಿಷಯದ ಬಗ್ಗೆ ಗೊತ್ತಿರುತ್ತೆ. ಅದನ್ನು ಬೇರೆಯವ್ರಿಗೆ ಹೇಳಿಕೊಟ್ಟು ನೀವು ಇನ್ಸ್ಟಾಗ್ರಾಮ್ ಮೂಲಕ ಆನ್ಲೈನ್ ಮೂಲಕ ನೀವು ಆರಾಮಾಗಿ ಮನಿನ ಅರ್ನ್ ಮಾಡ್ಬೋದು. ಇಲ್ಲಿ ಯಾವುದೇ ರೀತಿ ನಾವು ಬೇರೆಯವ್ರಿಗೆ ಮೋಸ ಮಾಡೋದಿಲ್ಲ, ಏನಿಲ್ಲ. ನಮಗೆ ಗೊತ್ತಿರೋ ವಿಷಯನ ಇನ್ನೊಬ್ಬರಿಗೆ ಹೇಳ್ಕೊಡ್ತೀವಿ ಅಷ್ಟೇ. ಇವಾಗ ಬೇರೆ ರೀತಿ ಎಲ್ಲ ಕ್ಲಾಸ್ ತೊಗೊತಾರಲ್ಲ, ಜಿಮ್ ಆಗಿರ್ಬೋದು, ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು, ಅವರು ಅದೇ ರೀತಿ ಅಲ್ವಾ, ಅವರಿಗೆ ಗೊತ್ತಿರೋದನ್ನು ಬೇರೆಯವ್ರಿಗೆ ಟ್ರೈನಿಂಗ್ ಮಾಡ್ತಾರೆ, ಹೇಳ್ಕೊಡ್ತಾರೆ.
ಅದಕ್ಕೆ ಅವರು ಇಂತಿಷ್ಟು ಅಮೌಂಟ್ ಮಂತಿಗೆ ಅಂತ ತೊಗೊತಾರಲ್ವ. ಅಷ್ಟೇ ನಾವಿಲ್ಲಿ ಕಡಿಮೆ ಅಂದರೆ ಬೇರೆಯವರು ಸಹ ಇದ್ರ ಬಗ್ಗೆ ಹೇಳಿಕೊಟ್ಟು ತುಂಬಾ ಅಮೌಂಟ್ಸ್ನ ತೊಗೊಂಡಿದ್ದಾರೆ. ಹಾಗೆ ಬೇರೆಯವ್ರಿಗೆ ಅಮೌಂಟ್ ಕೊಟ್ಟು ಅವ್ರು ಸರಿಯಾಗಿ ಹೇಳ್ಕೊಡ್ದೇ ಮೋಸ ಹೋಗಿರೋ ಹೆಣ್ಮಕ್ಳಿಗೂ ಸಹ ನಾನು ಫ್ರೀಯಾಗಿ ಹೇಳ್ಕೊಟ್ಟಿದ್ದೀನಿ. ಹೀಗೆ ನಾನು ಅದ್ರ ಮೂಲಕ ಇಂತಿಷ್ಟು ಅಮೌಂಟ್ ಅಂತ ತೊಗೊಂಡು ಅದನ್ನು ಹೇಳಿಕೊಟ್ಟು ಅದರಿಂದ ಮನಿನ ಅರ್ನ್ ಮಾಡಿದೆ. ನಾನು ಎಷ್ಟು ಮನಿನ ಅರ್ನ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಇನ್ಸ್ಟಾಗ್ರಾಮ್ ಮೂಲಕ ಎಷ್ಟು ಜನಕ್ಕೆ ಒಂದು 10-15 ಜನ, ಒಂದು 20 ಮೆಂಬರ್ಸ್ ಅಂದ್ಕೊಳ್ಳಿ, ಅಷ್ಟು ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ. ಹೇಳ್ಕೊಟ್ಟಿದ್ದಕ್ಕೆ ನನಗೆ ಇಷ್ಟು ಅಮೌಂಟ್ ಬಂದಿದೆ. ಈ ಅಮೌಂಟು ಎಷ್ಟು ಅಮೌಂಟ್ ನಾನು ಅರ್ನ್ ಮಾಡಿದ್ದೀನಿ ಅಂತ ಅಂದರೆ, ಇವಾಗಿನ ಪ್ರೆಸೆಂಟ್ ಗೋಲ್ಡ್ ರೇಟಲ್ಲಿ ನಾವು ಅರ್ಧ ಗ್ರಾಮ್ಸ್ ಗೋಲ್ಡನ್ನ ತೊಗೋಬೋದು. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಪ್ರೆಸೆಂಟ್ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಗೊತ್ತಿರುತ್ತೆ. ಅದರಲ್ಲಿ ನಾವು ಅರ್ಧ ಗ್ರಾಮ್ಸ್ ಗೋಲ್ಡನ್ನ ತೊಗೋಬೋದು. ಅಷ್ಟು ದುಡ್ಡನ್ನ ನಾನು ಅರ್ನ್ ಮಾಡಿದ್ದೀನಿ. ಈ ದುಡ್ಡನ್ನ ನಾನು 1 ರೂಪಾಯಿನೂ ಸಹ ಖರ್ಚು ಮಾಡ್ಕೊಂಡಿಲ್ಲ. ಈ ದುಡ್ಡನ್ನ ಈ ಮನಿನ ಯೂಸ್ ಮಾಡಿಕೊಂಡು ನಾನೊಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿ ಇದೆ. ಈ ದುಡ್ಡನ್ನ ನಾನು ಜಸ್ಟ್ 2 ವೀಕ್ಸಿಗೆ ಅರ್ನ್ ಮಾಡಿದ್ದು. ನನಗಂತೂ ತುಂಬ ಖುಷಿ ಇದೆ. ಇದು ಬೇರೆಯವ್ರಿಗೆ ಸಣ್ಣ ಅಮೌಂಟ್ ಆಗಿರ್ಬೋದು, ಬಟ್ ನನಗೆ ಇದು ತುಂಬಾ ದೊಡ್ಡ ಅಮೌಂಟು. ಈ ದುಡ್ಡನ್ನು ಯೂಸ್ ಮಾಡಿಕೊಂಡು ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ಸಹ ಹೇಗೆ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಹಾಗೆ ಮುಂದೆ ನನ್ನ ಸ್ಮಾಲ್ ಬಿಸ್ನೆಸ್ಗೂ ಸಹ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಹಾಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ, ನನಗೆ ಯಾವ ರೀತಿ ಇನ್ಸ್ಟಾಗ್ರಾಮಿಂದ ದುಡ್ಡು ಬಂತು ಅಂತ. ಕೆಲವರು ಅಂದ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಹಾಕೋದ್ರಿಂದ ಇನ್ಸ್ಟಾಗ್ರಾಮ್ ಕಡೆಯಿಂದ ದುಡ್ಡು ಬರುತ್ತೆ ಅಂತ. ನಿಜವಾಗ್ಲೂ ನಿಮಗೆ ಎಷ್ಟೇ ಮಿಲಿಯನ್ ಫಾಲೋವರ್ಸ್ ಇದ್ದರೂ ಸಹ ನಿಮಗೆ ಇನ್ಸ್ಟಾಗ್ರಾಮ್ ಆ್ಯಪ್ ಕಡೆಯಿಂದ ಯಾವುದೇ ರೀತಿ ದುಡ್ಡು ಬರೋದಿಲ್ಲ. ಅದೊಂದನ್ನು ತಿಳ್ಕೊಳ್ಳಿ. ಎಷ್ಟೇ ಮಿಲಿಯನ್ ಫಾಲೋವರ್ಸ್ ಇದ್ದರೂ ಸಹ ನಿಮಗೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಯಾವುದೇ ರೀತಿ ದುಡ್ಡು ಬರೋದಿಲ್ಲ. ನಮ್ಮ ಪಾಪುಗೆ ನಾನು ಮಾತಾಡ್ತಿರೋದು ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಿದೆ. ಸ್ವಲ್ಪ ಹೇಳೋ ಥರ ಇದ್ದೀನಿ. ಆದಷ್ಟು ಬೇಗ ವೀಡಿಯೋನ ಕಂಪ್ಲೀಟ್ ಮಾಡಿಬಿಡ್ತೀನಿ. ಇದಂತೂ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ಸ್ಟಾಗ್ರಾಮ್ ಅನ್ನೋದು ಒಂದು ಪ್ಲಾಟ್ಫಾರ್ಮು. ಅದನ್ನು ಯೂಸ್ ಮಾಡಿಕೊಂಡು ನಾವು ಅದ್ರ ಮೂಲಕ ನಾವು ಯೋಚನೆ ಮಾಡಿ ಯಾವ ರೀತಿ ನಾವು ದುಡ್ಡು ಮಾಡಬೇಕಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡ್ಬೋದು. ನೀವೀಗ ಫಾಲೋವರ್ಸ್ನ ಯಾವ ರೀತಿ ಗೇನ್ ಮಾಡಬೇಕಂದ್ರೆ, ಫಸ್ಟ್ ನೀವು ಡೈಲಿ ವ್ಲಾಗ್ಸ್ನ ಹಾಕ್ತಾ ಹೋಗಿ. ನಿಮಗೆ ಕುಕ್ಕಿಂಗ್ ವ್ಲಾಗ್ಸ್ ಕೊಟ್ಟಿದ್ದರೆ ಕುಕ್ಕಿಂಗ್ ವ್ಲಾಗ್ಸ್ ಅಂತೂ ತುಂಬಾ ಬೇಗ ರೀಚ್ ಆಗಿಬಿಡುತ್ತೆ. ಕುಕ್ಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಇಲ್ಲ ನಿಮ್ಗೆ ಯಾವ್ದು ಗೊತ್ತು, ರಂಗೋಲಿ ಗೊತ್ತಿದ್ದರೆ, ಇಲ್ಲ ಟೈಲರಿಂಗ್ ಗೊತ್ತಿದ್ದರೆ, ಯಾವ್ದು ಗೊತ್ತಿದೆ ನಿಮಗೆ ಅದು ವ್ಲಾಗ್ಸ್ನ ಹಾಕ್ತಾ ಹೋಗಿ. ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಯಾವ ರೀಲ್ ನಮ್ಮದು ಫುಲ್ಲು ವೈರಲ್ ಆಗುತ್ತೆ ಅಂತ ಅಂದ್ಕೊಂಡೇ ಇರೋಕ್ಕಾಗಲ್ಲ. ನಾವು ಯಾವ ರೀಲ್ನ ವೈರಲ್ ಆಗಲ್ಲ ಅಂದ್ಕೊಂಡಿರ್ತೀವಿ ಅದೇ ಸಹ ವೈರಲ್ ಆಗಿಬಿಡುತ್ತೆ. ಆಗ ನಿಮಗೆ ಆಟೋಮೆಟಿಕ್ಕಾಗಿ ಫಾಲೋವರ್ಸ್ ಆಗಿಬಿಡ್ತಾರೆ. ಹಾಕ್ತಾ ಹೋಗಿ ಆಮೇಲೆ ನೀವೇನಾದರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮ್ಗೆ ಒಂದು ಮಟ್ಟಿಗೆ ಫಾಲೋವರ್ಸ್ ಆದಮೇಲೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಬಿಸ್ನೆಸ್ ಸಹ ಡನ್ ಆಗುತ್ತೆ. ನನಗೂ ಇವಾಗ ಒಂದು 3,600 ಫಾಲೋವರ್ಸ್ ಇದ್ದಾರೆ. ನಾನು ಇವಾಗ ನನಗೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಥಿಂಕ್ ಬಂದಿದ್ದು ನಮ್ಮ ಪಾಪು ಬಾಣಿತನದಲ್ಲೇ ಸಹ ನಾನು ಸೆಕೆಂಡ್ ಬೇಬಿ ಬಾಣಿತನದಲ್ಲೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ. ನಮ್ಮ ಅಮ್ಮಂಗೂ ಸಹ ಹೇಳಿದೆ, ಅಮ್ಮ ನಾನು ಮಾಡ್ತೀನಮ್ಮ, ಇದು ಆನ್ಲೈನಲ್ಲಿ ಕ್ಲಿಕ್ ಆಗುತ್ತೆ. ನಾನು ಸ್ಟಾರ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ 1 ಇಯರೇ ಆಗ್ತಾ ಬರಬೇಕಿತ್ತು. ಆದರೆ ಅವರು ಬೇಡ, ಆಗೋದಿಲ್ಲ, ಸುಮ್ಮನೆ ಏನಕ್ಕೆ ಅಂತ ಅಂದರು. ಆದರೆ ಇವಾಗ ನಾನು ದೃಢ ನಿರ್ಧಾರ ತಗೊಂಡು ಸ್ಟಾರ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವೇನೇ ಒಂದು ಸ್ಟಾರ್ಟ್ ಮಾಡಬೇಕಂದ್ರೂ ದೇವ್ರ ಅಪ್ಪಣೆ ಇಲ್ದೇ ನಾನು ಮಾಡೋದೇ ಇಲ್ಲ. ಯಾವುದೇ ವಿಷಯ ಆಗಿರ್ಬೋದು, ನಾನು ಸಹ ದೇವರಲ್ಲೂ ಕೇಳಿದೆ, ಅದು ಸಹ ಒಳ್ಳೆಯದಾಗುತ್ತೆ ಮಾಡಿ ಅಂತಲೇ ಹೇಳಿದ್ದಾರೆ. ಹಾಗೆ ನಾನು ಇದನ್ನು ಸ್ಟಾರ್ಟ್ ಮಾಡಬೇಕಂತ ಈಗ 2 ಮಂತ್ಸಿಂದನೇ ಯೋಚನೆ ಮಾಡಿದ್ದೆ. ಹಾಗೆ ನನ್ನ ಮನೇಲೇ ಪೂಜೆನೂ ಸಹ ಮಾಡಿ ಚೀಟಿನೂ ಸಹ ಎತ್ತಿದೆ. ಅದ್ರ ವಿಡಿಯೋನೂ ಸಹ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಅದರಲ್ಲೂ ಸಹ ನಾನು ಫಸ್ಟೇ 2 ಚೀಟಿಲಿ ಬರೆದಿಟ್ಬಿಟ್ಟು ಒಂದು ಸಲ ಎತ್ತಿದ್ದೆ, ಬಟ್ ಅದನ್ನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇವಾಗಲೂ ನೋಡೋಣ 2 ಸಲನೂ ಸಹ ಒಂದು ಸ್ವಲ್ಪ ಪರೀಕ್ಷೆ ಮಾಡ್ದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ಮತ್ತೆ 2 ಚೀಟಿಲಿ ಒಂದು ಬೇಡ ಅಂತ, ಇನ್ನೊಂದು ಮಾಡು ಒಳ್ಳೆಯದಾಗುತ್ತೆ ಅಂತ ಬರೆದಿದ್ದೀನಿ. ಹಾಗೆ ನಾನು ಚಿಕ್ಕದ್ರಿಂದ ನಂಬುವಂಥ ಸಿದ್ಧಿವಿನಾಯಕ ಅಂದರೆ ಗಣೇಶ, ಸಿದ್ಧಿವಿನಾಯಕನ ಹೆಸರು ಬರೆದೆ. ಹಾಗೆ ಅವತ್ತು ಯಾಕೋ ಗೊತ್ತಿಲ್ಲ ರಾಯರ ಹೆಸರು ಬರೀಬೇಕಂತ ಅನ್ನಿಸ್ತು. ಅವತ್ತು ಗುರುವಾರನೂ ಸಹ ಆಗಿತ್ತು. ಬರೆದ್ಬಿಟ್ಟು ಚೆನ್ನಾಗಿ ನನ್ನ ಮನಸ್ಸಲ್ಲಿರೋದನ್ನೆಲ್ಲನೂ ಕೇಳಿಕೊಂಡು ಪೂಜೆನ ಮಾಡಿದೆ. ಹಾಗೆ 2ರಲ್ಲಿ 1 ಚೀಟಿನ ಎತ್ತಿದೆ. ಅದರಲ್ಲಿ ಮಾಡು ಒಳ್ಳೆಯದಾಗುತ್ತೆ ಅಂತಲೇ ಬಂತು.
ಅದರಲ್ಲೂ ಸಹ ನನಗೆ ನನ್ನ ಫೇವ್ರೆಟ್ ಗಾಡು ಸಿದ್ಧಿವಿನಾಯಕ. ಹಾಗೆ ಅವತ್ತು ನನಗೆ ಯಾಕೋ ಗೊತ್ತಿಲ್ಲ ರಾಯರ ಹೆಸರನ್ನು ಹಾಕಬೇಕಂತ ಅನ್ನಿಸ್ತು, ಹಾಕಿದೆ, ಮನಸ್ಸಲ್ಲಿ ಅನ್ನಿಸ್ತು, ಹಾಕಿಬಿಟ್ಟು ಇದ್ದೆ. ಒಳ್ಳೆಯದೇ ಸಹ ಬಂತು, ಒಳ್ಳೆಯದಾಗುತ್ತೆ ಮಾಡಿ ಅಂತಲೇ ಬಂತು ನಾನು ಬರೆದಿರೋ ಚೀಟಿಲಿ. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಸ್ಯಾರೀಸ್ ಎಲ್ಲ ಹೋಲ್ಸೇಲರ್ಸ್ ಹತ್ರ ತರಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. ನಾನು ಅಂದ್ಕೊಂಡಿರೋದು ನಮ್ಮ ಹೆಣ್ಮಕ್ಳಿಗೆ ರೀಸನಬಲ್ ಪ್ರೈಸ್ ಅಂದರೆ ಎಲ್ಲದಕ್ಕಿಂತ ಕಡಿಮೆ ರೇಟ್ನಲ್ಲೇ ಒಳ್ಳೆ ಸೀರೆಗಳನ್ನ ಕೊಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ. ಇವಾಗ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ ಇನ್ಸ್ಟಾಗ್ರಾಮಿಂದ ಯಾವ ರೀತಿ ನಾವು ಅರ್ನ ಮಾಡ್ಬೋದು, ಹಾಗೆ ನನಗೆ ಯಾವ ಕಡೆಯಿಂದ ದುಡ್ಡು ಬಂತು ಅಂತ. ಹಾಗೆ ಇನ್ನು ಕೆಲವೊಬ್ಬರಿಗೆ ಪ್ರಮೋಷನ್ ಆಗಿರ್ಬೋದು, ಕೊಲೊಬ್ರೇಷನ್ ಆಗಿರ್ಬೋದು, ಅದ್ರ ಕಡೆಯಿಂದ ಸಹ ದುಡ್ಡು ಬರುತ್ತೆ. ನಾನು ಒಂದೇ ಒಂದು ಸ್ಯಾರಿ ಕೊಲೊಬ್ರೇಷನ್ ಮಾಡಿದ್ದೆ, ಅದ್ರ ಕಡೆಯಿಂದ ನಮಗೆ ಯಾವುದೇ ರೀತಿ ಅಮೌಂಟ್ ಬರಲ್ಲ. ಜಸ್ಟ್ ಅವರು ಪ್ರಾಡಕ್ಟ್ನ ಕಳಿಸ್ಕೊಡ್ತಾರೆ, ಆ ಪ್ರಾಡಕ್ಟ್ನ ನಾವು ರಿವ್ಯೂ ಮಾಡೋದಷ್ಟೇ. ಆ ರೀತಿಯೂ ಇರುತ್ತೆ. ಆಲ್ಮೋಸ್ಟ್ ಸ್ಯಾರಿ ರಿವ್ಯೂಸ್ ಕೊಡ್ತಾರಲ್ಲ, ಅದಕ್ಕೆ ಯಾವುದೇ ರೀತಿ ಅಮೌಂಟ್ನ ಅವರು ಕೊಡೋದಿಲ್ಲ. ಜಸ್ಟ್ ಅವರು ನಮಗೆ ಸ್ಯಾರಿ ಕಳಿಸ್ಕೊಟ್ಟಿರ್ತಾರಲ್ಲ, ಅದನ್ನು ನಾವು ಅಂದರೆ ಸ್ಯಾರಿ ನಮಗೆ ಇಟ್ಕೊಳ್ಳೋಕೆ ಅಂತ ಕೊಟ್ಟಿರ್ತಾರೆ, ಅದ್ರ ಮೂಲಕ ಕೊಲಾಬ್ ಮಾಡೋದಷ್ಟೇ. ಅದರಿಂದ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ಇನ್ನು ಯಾವ ರೀತಿ ಪ್ರಮೋಷನ್ ಮಾಡಿದ್ರೆ ಅಮೌಂಟ್ ಬರುತ್ತೆ ಅಂತ ಅಂದರೆ, ಈಗ ನಾವು ಯಾವುದಾದ್ರೂ ಒಂದು ಸ್ಟೋರ್ದಾಗಿರ್ಬೋದು, ಯಾವುದಾದ್ರೂ ಒಂದು ದೊಡ್ಡ ಪ್ರಾಡಕ್ಟ್ಸ್ದಾಗಿರ್ಬೋದು, ಅದನ್ನು ಪ್ರಮೋಷನ್ ಮಾಡಿದ್ರೆ ಅದರಿಂದ ಇಂತಿಷ್ಟು ಅಮೌಂಟ್ ಅಂತ ಫಾಲೋವರ್ಸ್ ಮೇಲೆ ಕೊಡ್ತಾರೆ. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಇವಾಗ ಇನ್ಸ್ಟಾಗ್ರಾಮ್ ಕಡೆಯಿಂದ ಯಾವ ರೀತಿ ಅಮೌಂಟು ಬರುತ್ತೆ ಅಂತ. ನಮಗಂತೂ ಇನ್ಸ್ಟಾಗ್ರಾಮ್ ಆ್ಯಪ್ ಕಡೆಯಿಂದ ಯಾವುದೇ ರೀತಿ ಅಮೌಂಟ್ ಬರೋದಿಲ್ಲ. ನೀವು ಎಷ್ಟೇ ಮಿಲಿಯನ್ ಫಾಲೋವರ್ಸ್ ಇದ್ರೂ ಪರವಾಗಿಲ್ಲ, ಅಮೌಂಟ್ ಬರೋದಿಲ್ಲ. ಅದು ಜಸ್ಟ್ ಒಂದು ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಮನಿ ಅರ್ನ್ ಮಾಡಬೇಕಂತ ನಾವೇ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಮಾಡಿರೋದು ಏನು ಉದ್ದೇಶಕ್ಕೆ ಅಂತ ಅಂದರೆ, ತುಂಬ ಜನ ಹೆಣ್ಮಕ್ಳು ಹೀಗೆ ಬೇರೆ ವೀಡಿಯೋಸ್ನ ನೋಡಿಕೊಂಡು, ಬೇರೆ ಈ ರೀಲ್ಸ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಿಮಗೆ ಒಂದು ಸಪೋರ್ಟ್ ಅಂತ ಮನೇಲಿದ್ದರೆ ನೀವು ಸಹ ಸ್ಟಾರ್ಟ್ ಮಾಡಿ. ನಿಮ್ಮ ಸಣ್ಣ ಪುಟ್ಟ ಖರ್ಚಿಗಾಗ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮನೆ ಉಪಯೋಗಕ್ಕಾಗೋಷ್ಟಾದರೂ ನೀವು ಸಂಪಾದನೆ ಮಾಡೋದನ್ನು ಕಲ್ತ್ಕೊಳ್ಳಿ. ನಿಮಗೆ ಹೊರಗಡೆ ಹೋಗಿ ದುಡಿಯೋ ಅಂಥ ಅವಕಾಶ ಸಹ ಇರಲ್ಲ. ಏನಕ್ಕಂದರೆ ಮನೇಲಿ ನಮ್ಮ ಥರನೇ ಮಕ್ಕಳಿರುತ್ತೆ, ಮನೇಲಿ ಬೇಕಾದಷ್ಟು ಜವಾಬ್ದಾರಿಗಳಿರುತ್ತೆ. ಅದ್ರ ಮಧ್ಯೆ ಇದನ್ನು ಸಹ ನೀವು ಮಾಡ್ಬೋದು. ಹೆಣ್ಮಕ್ಳು ಧೈರ್ಯ ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನಾನು ಎಕ್ಸಾಂಪಲ್ ಅಂತ ಹೇಳ್ತೀನಿ. ನಂತರ ತುಂಬ ಅಂದರೆ ತುಂಬಾ ಹೆಣ್ಮಕ್ಳು ನಮಗಿಂತ ದೊಡ್ಡ ಅಮೌಂಟ್ನ ದುಡಿತಾ ಇದ್ದಾರೆ. ಹಾಗೆ ಮನೆಯೂ ಸಹ ಅವ್ರ ಅಮೌಂಟಿಂದನೇ ನಡೆಸ್ತಾ ಇದ್ದಾರೆ. ನಮ್ದು ಇವಾಗ ಒಂದು ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಆಗಿರ್ಬೋದು, ಹೋಗ್ತಾ 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 ಅದೇ ಒಂದು ಬಿಗ್ ಅಮೌಂಟ್ ಆಗುತ್ತೆ. ಹೆಣ್ಮಕ್ಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗುತ್ತೆ. ಅವರಿಗೆ ಒಂದು ಸಪೋರ್ಟ್ ಅಂತ ಮನೇಲಿ ಇರಬೇಕು. ಕೆಲವೊಬ್ಬರು ಹೆಣ್ಮಕ್ಳು ಹಿಂಜರಿತಿರ್ತಾರೆ, ಏನಕ್ಕಂದರೆ ಅವ್ರಿಗೆ ಮನೇಲಿ ಸಪೋರ್ಟ್ ಇರಲ್ಲ. ಹಾಗೆ ಅವ್ರ ತಲೆಯಲ್ಲಿ ಬರೀ ನೆಗೆಟಿವ್ ಕಮೆಂಟ್ಸ್ನೇ ಹಾಕ್ತಾ ಇರ್ತಾರೆ. ನಿನ್ನ ಕೈಲಿ ಆಗಲ್ಲ, ಇದಾಗಲ್ಲ, ಇದು ನಮಗಲ್ಲ, ಇದು ನಮ್ಮಂಥವ್ರಿಗಲ್ಲ, ಅಂಥವ್ರಿಗೆ ಇಂಥವ್ರಿಗೆ ಹಾಗೆ ಹೀಗೆ ಅಂತಲೇ ಹೇಳಿ ಅವರು ನಮ್ಮ ಕೈಲಿ ಆಗಲ್ಲ ಅಂತಲೇ ಡಿಸೈಡಿಗೆ ಬಂದುಬಿಡ್ತಾರೆ. ಅದೇ ರೀತಿಯಾಗಿ ಕೆಲವು ಹೆಣ್ಮಕ್ಳು ಇನ್ನೂ ಹಿಂದೆ ಉಳಿದಿರೋದು. ಈ ವಿಡಿಯೋ ನೋಡಿ ಇನ್ನೂ ಹೆಣ್ಮಕ್ಳಿಗೆ ನಾವು ಸಹ ಈ ಥರ ದುಡಿಬೋದು, ಈ ಥರ ಮಾಡ್ಬೋದು ಅಂತ ಯೋಚನೆ ಬರುತ್ತೆ. ನಿಮ್ಗೆ ಏನೇ ಒಂದು ಟ್ಯಾಲೆಂಟ್ ಗೊತ್ತಿದ್ರೂ ಸಹ ಅದನ್ನು ಆನ್ಲೈನ್ ಮೂಲಕನೇ ನೀವು ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ದುಡಿಬೋದು ಅಂತಲೇ ಹೇಳ್ತೀನಿ. ಟೈಲರಿಂಗ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಯಾವುದೇ ಸ್ಕಿಲ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ನೀವು ಆನ್ಲೈನಲ್ಲಿ ಆರಾಮಾಗಿ ಅದನ್ನು ಉಪಯೋಗಿಸ್ಕೊಂಡು ನೀವು ಮನಿನ ಅರ್ನ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ತುಂಬ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗಿದೆ. ನಾನು ಈ ವಿಡಿಯೋ ಮಾಡಿರೋದೇ ಹೆಣ್ಮಕ್ಳಿಗೋಸ್ಕರ ಅಂತಲೇ ಹೇಳ್ಬೋದು. ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಮುಂದೆ ವೀಡಿಯೋ ಮೋಸ್ಟ್ಲಿ ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆನೇ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಬೇಗ ಅದ್ರ ಬಗ್ಗೆಯೂ ಸಹ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.